ಮುಗಿದೇ ಇರೋ ಆಯಸ್ನ ಮುಗ್ಸೋಕ್ ಬಂದವ್ರನ್ನ ದಂಡಿಸಿ ಬುದ್ಧಿಯವ್ರನ್ನ ನಮ್ ಚಿಕ್ಕವ್ರನ್ನ ಕಾಪಾಡ್ದೆ ಅಂತ ಮನೆಗ್ ಕರೆದ್ರು. ಪ್ರೀತಿಯಿಂದ ಕರೆದಾಗ ಬರಲ್ಲ ಅನ್ನಕ್ಕಾಗುತ್ತಾ? ಹಬ್ಬ ಅಂದ್ರು, ಪ್ರಸಾದ ಅಂದ್ರು, ಬೇಡ ಅನ್ಬಾರ್ದು ಅಂತ ಬಂದೆ. ನೀವೇನಾದ್ರೂ ಕೊಟ್ರೆ ಶಿವ ಅಂತ ಬಾಯಿಗೆ ಹಾಕೊಂಡು ಹಿಂಗೆ ಹೊಟ್ಟೋಗ್ಬಿಡ್ತೀನಿ. ಎಲ್ಲಾದ್ರೂ ಉಂಟೇನಪ್ಪ, ನನ್ ಮಗ ಸೊಸೆ ಜೀವ ಉಳಿಸಿದ ಪುಣ್ಯಾತ್ಮ ನೀನು. ದೊಡ್ಡ ಮಾತು ತಾಯಿ, ದೊಡ್ಡ ಮಾತು. ಮನ್ಸು ಮಾಡಿದ್ರೆ ನಮ್ ಬುದ್ಧಿಯವ್ರಿಗೆ ಅವರೆಲ್ಲ ಯಾವ ಲೆಕ್ಕ? ಆ ನೆಪದಲ್ಲಿ ನಾನು ಇಲ್ಲಿಗೆ ಬರ್ಬೇಕು ಅಂತಾನೆ ಏನೋ ನನಗ್ ಕೆಲ್ಸ ಕೊಟ್ರು. ಎಷ್ಟು ದೊಡ್ಡ ಮನ್ಸಪ್ಪ ನಿಂದು. ಮಾಡಿದ ಉಪಕಾರನ ನನ್ ಮಗನ್ ಪಾಲಕ್ ಕೊಡ್ತಿದೀಯಲ್ಲ. ನಿನ್ನಂತ ಸದ್ಗುಣವಂತನ ಹಬ್ಬದ ದಿನ ಅತಿಥಿಯಾಗಿ ಕರೆದು ನನ್ನ ತಮ್ಮ ಒಳ್ಳೆ ಕೆಲಸನೇ ಮಾಡಿದಾನೆ. ಬಾರಪ್ಪ, ಒಳಗೆ ಬಂದು ಸಂತೃಪ್ತಿಯಾಗಿ ಊಟ ಮಾಡ್ಕೊಂಡು ಹೋಗು. ಬೇಡ ಕಣಪ್ಪ, ನೀವು ದೇವರು ದಿನ್ರು ಅನ್ನೋರು, ನಾನು ಹೆಣ ಸ್ಮಶಾನ ಅನ್ನೋನು. ನಿಮ್ದು ಮಡಿ, ನಂದು ಮೈಲ್ಗೆ. ಬೇಡ. ಈ ಮಡಿ ಮೈಲ್ಗೆ ಎಲ್ಲ ಬದುಕಿರೋವರೆಗೂ ಅಷ್ಟೇ ಅಲ್ವಾ ಭೈರವ? ಸತ್ತ ಮೇಲೆ ಎಲ್ರೂ ಅವನ ಪಾದಕ್ಕೆ ತಾನೇ ಸೇರ್ಬೇಕು. ನಿಮಗ್ ಗೊತ್ತಿಲ್ಲದೆ ಇರೋದು ಏನಿದೆ ಬುದ್ಧಿ? ಎಲ್ಲಾನು ಗೊತ್ತು. ಆದ್ರೂ ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡ್ತೀರಿ. ಎಷ್ಟೇ ಆದ್ರೂ ಕಪಟ ನಾಟಕ ಸೂತ್ರಧಾರಿ ವಂಶದವರಲ್ವೇ? ನೀವ್ ಯಾರು, ಏನ್ ಕೆಲಸ ಮಾಡ್ತಿದ್ದೀರಿ ಅನ್ನೋದಕ್ಕಿಂತ ಆಪತ್ ಕಾಲದಲ್ಲಿ ಬಂದು ನಮ್ಮ ಮಾನ ಪ್ರಾಣ ಕಾಪಾಡಿದ್ದೀರಿ. ನೀವೇ ನಮ್ಮ ಪಾಲಿನ ದೇವ್ರು. ದಯಮಾಡಿ ಒಳಗ್ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು. ಏನಪ್ಪ, ನಿನ್ ಮದುವೆ ಆಗಿದೆಯಾ? ಇದೇನ್ ಸ್ವಾಮಿ ಹೀಗೆ ಕೇಳ್ತೀರಿ? ಒಂದಲ್ಲ, ಎರಡೆರಡಾಗಿದೆ. ಒಬ್ಳು ತಲೆ ಮೇಲೆ, ಇನ್ನೊಬ್ಳು ಪಕ್ಕದಲ್ಲಿ. 2 ಗಂಡು ಮಕ್ಕಳು.